ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ದೇಶಾದ್ಯಂತ ಡಿ ಬಾಸ್ ಅಭಿಮಾನಿಗಳು ಕಾತರದಿಂದ ಕಾಯುವಂತೆ ಮಾಡಿದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ 56ನೇ ಸಿನಿಮಾ ಕಾಟೇರ ಚಿತ್ರದ ಟ್ರೈಲರ್ ಮೊನ್ನೆಯಷ್ಟೇ ರಿಲೀಸ್ ಆಗಿದೆ. ಬಿಡುಗಡೆಯಾದ ಒಂದೇ ದಿನಕ್ಕೆ ಸುಮಾರು 14 ಮಿಲಿಯನ್ಸ್ ವ್ಯೂಸ್ಗಳನ್ನು ಕಂಡು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿದೆ ಕಾಟೇರ. ಆದರೆ ಇದೇ ಟ್ರೈಲರ್ನಲ್ಲಿ ಮೂಡಿ ಬಂದಿರತಕ್ಕಂಥ ಕೆಲವೊಂದು ಡೈಲಾಗ್ಗಳು ಈಗ ಡಿ ಬಾಸ್ ದರ್ಶನ್ಗೆ ಸಂಕಷ್ಟವನ್ನು ಉಂಟು ಮಾಡಿದೆ. ಅದ್ಯಾವ ಡೈಲಾಗ್ಗಳು ದರ್ಶನ್ಗೆ ಸಂಕಷ್ಟವನ್ನು ಉಂಟು ಮಾಡಿದ್ದು ಮತ್ತು ಕಾಟೇರ ಚಿತ್ರಕ್ಕೆ ಅಡ್ಡಿಯಾಗಿರೋದು ಅಂತ ಹೇಳ್ತೀನಿ ಬನ್ನಿ. ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ವಿನಂತಿ, ಚಾನಲ್ಗೆ ಮೊದಲು ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಮಾಲಾಶ್ರೀ ಮಗಳು ಆರಾಧನಾ ಜೋಡಿಯಾಗಿ ನಡೆಸಿರ್ತಕ್ಕಂಥ ಕಾಟೇರ ಚಿತ್ರದ ಟ್ರೇಲರ್ ಮೊನ್ನೆಯಷ್ಟೇ ಬಿಡುಗಡೆಯಾಗಿದೆ. ಟ್ರೈಲರ್ ನೋಡಿ ದರ್ಶನ್ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ರೆ, ಇದೇ ಟ್ರೈಲರ್ನಲ್ಲಿ ಮೂಡಿ ಬಂದಿರತಕ್ಕಂಥ ಡೈಲಾಗ್ಗಳು ಈಗ ಕಾಟೇರ ಸಿನಿಮಾಗೆ ಸಂಕಷ್ಟವನ್ನು ತಂದೊಡ್ಡಿದೆ. ವನ್ಯಜೀವಿ ಸಂರಕ್ಷಣಾ ಒಕ್ಕೂಟ ದರ್ಶನ್ ಮೇಲೆ ಗರಂ ಆಗಿದೆ. ಯಾಕೆ ಅಂತೀರಾ? ಟ್ರೈಲರ್ನಲ್ಲಿ ಒಂದು ಡೈಲಾಗ್ ಬರುತ್ತೆ, ಇವರೆಲ್ಲ ಹಾವು ಇದ್ದಂಗೆ, ವಿಷ ಇಲ್ಲ ಅಂದರೆ ಹಿಡಿಬೇಕು, ವಿಷ ಇದ್ದರೆ ಹೊಡಿಬೇಕು ಅಂತ. ಟ್ರೇಲರ್ನಲ್ಲಿ ಕೇಳಿ ಬಂದಿರತಕ್ಕಂಥ ಈ ಡೈಲಾಗ್, ಹಾವಿನ ಬಗ್ಗೆ ಹೇಳಿರೋ ಡೈಲಾಗ್, ಇದೀಗ ದರ್ಶನ್ಗೆ ಸಂಕಷ್ಟವನ್ನು ತಂದೊಡ್ಡಿದೆ. ಮೊದಲೇ ದರ್ಶನ್ ಅವರ ಜೀವನ ಶೈಲಿ ಮತ್ತು ದರ್ಶನ್ರ ಡೈಲಾಗನ್ನು ಫಾಲೋ ಮಾಡ್ತಕ್ಕಂಥ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ದರ್ಶನ್ ಆಡ್ತಕ್ಕಂಥ ಒಂದೊಂದು ಮಾತು ಸಹ ಅಭಿಮಾನಿಗಳಿಗೆ ಅನುಕರಣೀಯ ಆಗಿರುತ್ತೆ, ಅವುಗಳನ್ನು ಅವರು ಅನುಕರಣೆ ಮಾಡ್ತಾರೆ. ಅಂಥದ್ರಲ್ಲಿ ಹಾವಿನ ಬಗ್ಗೆ ಈ ರೀತಿ ಡೈಲಾಗ್ ಹೇಳಿರೋದು ಎಷ್ಟು ಸರಿ ಅಂತ ವನ್ಯಜೀವಿ ಸಂರಕ್ಷಣಾ ಒಕ್ಕೂಟ ಗರಂ ಆಗಿದೆ. ಹಾವಿನ ಕುರಿತು ದರ್ಶನ್ ಹೇಳಿಕೆ ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಈಗಾಗಲೇ ಅಳಿವಿನ ಅಂಚಿನಲ್ಲಿರತಕ್ಕಂಥ ವಿಷಕಾರಿ ಹಾವುಗಳ ಸಂರಕ್ಷಣೆಗೆ 2021ರಲ್ಲಿ ಕಾನೂನನ್ನು ರೂಪಿಸಲಾಗಿದೆ. ದರ್ಶನ್ ಹೇಳಿರ್ತಕ್ಕಂಥ ಡೈಲಾಗ್ ಕಾನೂನಿಗೆ ವಿರುದ್ಧವಾಗಿದೆ. ವಿಷಕಾರಿ ಹಾವುಗಳನ್ನು ಉಳಿಸಿಕೊಂಡು ಹೋಗಬೇಕೇ ಹೊರತು ಹೊಡೆದು ಕೊಲ್ಲೋದಕ್ಕೆ ಪ್ರಚೋದನೆ ನೀಡಬಾರದು ಎಂಬ ಆಕ್ರೋಶ ಈಗ ಉಂಟಾಗಿದ್ದು, ವನ್ಯಜೀವಿ ಸಂರಕ್ಷಣಾ ಒಕ್ಕೂಟದಿಂದ ಈಗ ಸಿಎಂ ಮತ್ತು ರಾಜ್ಯಪಾಲರಿಗೆ ದೂರು ಕೊಡಲಾಗಿದೆ. ವನ್ಯಜೀವಿ ಸಂರಕ್ಷಣಾ ನಿಯಮಕ್ಕೆ ವಿರುದ್ಧವಾಗಿ ಸಂಭಾಷಣೆ ಬರೆದಿರುವ ಕಾರಣ ಸಿಎಂಗೆ ಮತ್ತು ರಾಜ್ಯಪಾಲರಿಗೆ ದೂರು ನೀಡಿರುವ ಹಿನ್ನೆಲೆ ಆ ಡೈಲಾಗ್ಗಳನ್ನು ಕತ್ತರಿ ಹಾಕಬಹುದು ಎಂಬ ಆತಂಕ ಅಭಿಮಾನಿಗಳದ್ದು. ಕಾಟೇರ ಸಿನಿಮಾದಲ್ಲಿ ಇನ್ನೂ ಸಹ ಇಂತಹ ಜೀವ ವಿರೋಧಿ ಡೈಲಾಗ್ ಇರಬಹುದು. ಹಾಗಾಗಿ ಆ ಚಿತ್ರದ ಎಲ್ಲ ಡೈಲಾಗ್ಗಳನ್ನು ನೀವು ಒಂದು ಸಾರಿ ಪರಿಶೀಲನೆ ಮಾಡಬೇಕು ಅಂತ ಸಹ ಒಕ್ಕೂಟ ಮನವಿ ಮಾಡಿದೆ. ಒಟ್ನಲ್ಲಿ ದರ್ಶನ್ ಅಭಿನಯದ ಕಾಟೇರ ಚಿತ್ರ ಒಳ್ಳೆ ಹೈಪ್ ತಗೊಳ್ತಕ್ಕಂಥ ಟೈಮ್ನಲ್ಲೇ ಸಂಕಷ್ಟನೂ ಸಹ ಎದುರಿಸ್ತಾ ಇದೆ. ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಈ ಚಿತ್ರ ಬಿಡುಗಡೆಯಾಗಿ ದೊಡ್ಡ ಯಶಸ್ಸನ್ನು ಕಾಣಲಿ ಅನ್ನೋದೇ ಅಭಿಮಾನಿಗಳ ಆಶಯ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.